ನಮಸ್ಕಾರ ರೀ ಎಲ್ಲರಿಗೂ. ನಾವು ಇವತ್ತು ಮಸಾಲೆ ಶೇಂಗಾ ಜೊತೆಗೆ ಶೇಂಗಾ ಕಾಳಿನ ಆರೋಗ್ಯದ ಉಪಯೋಗಗಳು ಏನೇನು ಅನ್ನೋದನ್ನು ನೋಡೋಣ ಬರ್ರಿ. ಮೊದಲಿಗೆ ನಾ ಶೇಂಗಾ ಕಾಳನ್ನ ಒಂದು ಸ್ವಲ್ಪ ಬೆಚ್ಚಗಾಗುವಷ್ಟು ಹುರ್ಕೊಂಡೇನ್ರಿ, ತೀರಾ ಹುರಿಯೋದು ಬೇಡ್ರಿ. ಆಮೇಲೆ ಹಿಟ್ಟು ಹಚ್ಚಿ ಹುರಿತಿರ್ತಾವಲ್ರಿ, ಅವಾಗ ಜಾಸ್ತಿ ಹೊತ್ತಾವ್ರಿ ಶೇಂಗಾ ಕಾಳು. ಒಂದು ಸ್ವಲ್ಪ ಬೆಚ್ಚಗಾಗಲಿ ಅನ್ನೋ ರೀತಿಗೆ ಹುರ್ಕೊಂಡೇನು ನೋಡ್ರಿ. ಈ ರೀತಿ ಹುರ್ಕೋಬೇಕ್ರಿ ಮೊದಲಿಗೆ. ಅವು ಆರಿದ ನಂತರ ರೀ, ನಾನು ಇಲ್ಲಿ ಸೈಡಿಗೆ ಗ್ಯಾಸ್ ಮ್ಯಾಗ ಬಾಣಲ್ಯಾಗ ಗಾಂದೆಣ್ಣೆ ಹಾಕತ್ತೇನೆ ರೀ. ಇದು ಕಾಯೋ ಅಷ್ಟರಲ್ಲಿ ನಾವು ಶೇಂಗಾ ಕಾಳನ್ನ ಮಸಾಲೆ ರೆಡಿ ಮಾಡ್ಕೊಂಡ್ರಿ. ಇವಾಗ ನಾನು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಟ್ಟಿದ್ನಲ್ರಿ ಶೇಂಗಾ ಕಾಳು, ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕೇನಿ ನೋಡ್ರಿ. ಕಡಲೆ ಹಿಟ್ಟು ಶೇಂಗಾ ಕಾಳು ಕರೆಕ್ಟಾಗಿ ಹೊಂತದೋ ಇಲ್ಲೋ ನೋಡ್ಕೋರಿ. ಅತಿ ಆದರೂ ಬಜಿ ಥರ ಹಾಕದ್ರಿ ಶೇಂಗಾ ಕಾಳಿಂದಿದ. ಮೀಡಿಯಮ್ ಶೇಂಗಾ ಕಾಳಿಗೆ ಎಷ್ಟು ಹೊಂದ್ಕೋತದ ಅಷ್ಟು ಹಿಟ್ಟು ಹಾಕೋರಿ. ನಾನು ಅದ್ರೊಳಗೆ ಜರಡಿ ಹಿಡಿಯತ್ತೇನೆ ರೀ, ನೋಡಿಕೊಂಡು ಮತ್ತು ಜಾಸ್ತಿ ಬೇಕಾದ್ರೆ ಹಾಕೊಂಡ್ರೆ ಆಯ್ತು ಅಂಥೇಳಿ. ನೋಡಿರಿ, ನಾನು ಇಷ್ಟು ಹಾಕೊಂಡೇನಿ ರೀ ಹಿಟ್ಟು. ಶೇಂಗಾ ಕಾಳಿನೊಳಗೆ ರೀ ವಿಟಮಿನ್ ಎ, B1, B3, ಪ್ರೋಟೀನ, ಕ್ಯಾಲ್ಸಿಯಮ್ಮ ಮತ್ತು ಆರೋಗ್ಯಕರ ಕೊಬ್ಬನ್ನು ಹೆಚ್ಚು ಮಾಡುವಂತಹ ಶಕ್ತಿ ಇರ್ತದೆ ರೀ. ನಾವು ಒಣ ಶೇಂಗಾ ಕಾಳು ತಿನ್ನೋದಕ್ಕಿಂತ, ಹುರು ಶೇಂಗಾ ಕಾಳು ತಿನ್ನೋದಕ್ಕಿಂತ ನೆನೆಸಿ ಶೇಂಗಾ ಕಾಳು ಬೆಲ್ಲ ತಿಂದ್ರೆ ತುಂಬ ಒಳ್ಳೇದು ರೀ. ನೆನೆಸಿ ಶೇಂಗಾ ಕಾಳು ಬೆಲ್ಲ ತಿನ್ನೋದ್ರ ರೀ ನಮ್ಮ ಬೆನ್ನು ನೋವಿನ ಪರಿಹಾರ ಆಗ್ತದೆ ರೀ. ನರಗಳು ಸ್ಟ್ರಾಂಗ್ ಆಗ್ತಾವೆ ರೀ. ನೋಡಿರಿ, ನಾ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಇದು ಚಾದಾಗ ಸ್ನ್ಯಾಕ್ಸ್ ಅಷ್ಟೇ ರೀ. ಮಕ್ಕಳಿಗೆ ಹೊರಗಡೆ ಕೊಡ್ಸಿರೋ ₹5 ಸ್ವಲ್ಪ ಬರ್ತದೆ ರೀ. ನಾವು ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಕಳು ಖುಷಿಯಾಗಿರ್ತಾರೆ ರೀ. ನಮಗೂ ನಾವು ಮಾಡಿದೋ ಅನ್ನೋ ಒಂದು ಖುಷಿ ಇರ್ತದೆ ರೀ. ಸ್ವಲ್ಪ ಖಾರ ಹಾಕತ್ತೇನೆ ರೀ. ಸಣ್ಣ ಮಕ್ಕಳಿದ್ರೆ ಖಾರ ಕಮ್ಮಿ ಹಾಕೋರಿ. ನಾ ಇದಕ್ಕೆ ಅರಿಶಿನ ಬದಲಿಗೆ ಅರಿಶಿನ ಹಾಕಿದ್ರೆ ಹಳದಿ ಕಲರ್ ಹಾಕೋರಿ ಶೇಂಗಾ ಕಾಳು. ಅರಿಶಿನ ಬದಲಿಗೆ ಫುಡ್ ಕಲರ್ ಇರ್ತೈತಲ್ರಿ, ಕೇಸರಿ ಕಲರ್ ಅಲ್ರಿ, ಕೆಂಪು ಕಲರ್ ಫುಡ್ ಕಲರ್ ಇರ್ತೈತಲ್ರಿ, ಆ ಕಲರ್ನ ಹಾಕೋತೀನಿ ರೀ. ಯಾಕಂದ್ರೆ ಹೊರಗಡೆ ಶೇಂಗಾ ಕಾಳು ಕೆಂಪು ಕಲರ್ ಇರ್ತಾವಲ್ರಿ, ಮಕ್ಕಳಿಗೆ ಆ ಕಲರ ಈ ಕಲರ ಚೇಂಜ್ ಅಂಥೇಳಿ ಅವ್ರು ತಿನ್ನೋಕೆ ಜಾಸ್ತಿ ಮನಸ್ಸು ಮಾಡಲ್ರಿ. ಅದಕ್ಕೆ ನಾ ಕೆಂಪು ಫುಡ್ ಕಲರ್ ಇತ್ತು ರೀ, ಅದನ್ನ ಹಾಕತ್ತೀನಿ ರೀ. ನೀವು ಬೇಕಾದ್ರೆ ಕೇಸರಿ ಫುಡ್ ಕಲರ್ ಹಾಕಿರೋ ನಡೆದೈತೆ ರೀ. ಇವಾಗ ಇದನ್ನು ಉಪ್ಪು, ಖಾರ, ಕೆಂಪು ಫುಡ್ ಕಲರ, ಹಿಟ್ಟು, ಶೇಂಗಾ ಕಾಳು ಪೂರ್ತಿ ಒಂದಕ್ಕೊಂದು ಕೂಡ್ಕೋ ಹಂಗೆ ಮಿಕ್ಸ್ ಮಾಡ್ಕೊಂಡ್ರಿ. ನೆನೆಸಿದಂಥ ಶೇಂಗಾ ಕಾಳನ್ನ ತಿನ್ನೋ ನಂತರ ರೀ ನಮ್ಮ ಮೆದುಳು ಚುರುಕುಗೊಳ್ತದೆ ರೀ. ನೆನೆಸಿದ ಶೇಂಗಾ ಕಾಳು ಬಾದಾಮಿಗೆ ಸಮ ಅಂತಾರೆ ರೀ. ನೆನೆಸಿದ ಬಾದಾಮಿ ತಿನ್ನೋದಕ್ಕಿಂತ ಕಡಿಮೆ ರೇಟಿಗೆ ಸಿಗುವಂಥ ಶೇಂಗಾ ಕಾಳು ಪ್ರತಿದಿನ ತಿನ್ನೋ ನಂತರ ಬಾದಾಮಿ ಒಳಗಿರುವಂತಹ ಪ್ರೋಟೀನ್ ಅಂಶನೂ ಶೇಂಗಾ ಕಾಳದಾಗೂ ಇರ್ತದೆ ರೀ. ಇದರಿಂದ ನಮ್ಮ ಮೆದುಳು ಚುರುಕೊಳ್ತದೆ ರೀ. ಜೀರ್ಣಕ್ರಿಯೆನೂ ಚಲೋ ಆಗ್ತದೆ ರೀ. ಬೆನ್ನು ನೋವು, ಕಾಲು ನೋವು, ಈ ರೀತಿ ನರಗಳು ನೋವು ಇರ್ತದಲ್ಲ ರೀ, ನರ ಗಟ್ಟಿಯಾಗಿ ನೋವು ಕಡಿಮೆ ಆಕೈತೆ ರೀ. ಆಮೇಲೆ ಇದು ನೆನೆಸಿ ಶೇಂಗಾ ಕಾಳು ಬೆಲ್ಲ ತಿನ್ಬೇಕು ರೀ. ಬೆಳಿಗ್ಗೆ ಎದ್ದು ಪ್ರತಿದಿನ ತಿನ್ಬೇಕು ರೀ. ತಿನ್ನೋದ್ರಿಂದ ಚರ್ಮ ಮತ್ತು ಕೂದಲಿಗೂ ಪ್ರಯೋಜನ ಐತೆ ರೀ. ಇದ್ರೊಳಗಿರುವಂಥ ಪ್ರೋಟೀನ್ ಜಾಸ್ತಿ ಇದ್ದದಕ್ಕಾಗಿ ರೀ ನಮ್ಮ ಕೂದಲಿಗೆ ಚರ್ಮಕ್ಕೂ ಒಳ್ಳೇದು ರೀ. ಹೃದಯದ ಆರೋಗ್ಯಕ್ಕೂ ತುಂಬ ಒಳ್ಳೇದು ರೀ. ನೋಡಿರಿ, ನಾನು ಶೇಂಗಾ ಕಾಳನ್ನ ಅಷ್ಟು ಜಾಸ್ತಿ ನೀರು ಹಾಕಿ ಮಾಡತ್ತಿಲ್ಲ ರೀ. ಮೀಡಿಯಮ್ ಅದು ಎಷ್ಟು ಹಿಟ್ಟು ಹಿಡ್ಕೋತಿ ಶೇಂಗಾ ಕಾಳು ಅನ್ನೋದ್ರ ಮೇಲೆ ನೀರು ಹಾಕತ್ತೀನಿ ರೀ. ಈ ಥರ ಉದುರು ಇರ್ಬೇಕು ರೀ. ಅತಿ ನೀರಾದ್ರೆ ಶೇಂಗಾ ಕಾಳು ಸರಿ ಬರೋಲ್ಲ ರೀ. ಬಜ್ಜಿ ಥರ ಒಂದಕ್ಕೊಂದು ಕೂಡ್ತಾವೆ ರೀ ಅವ. ಶೇಂಗಾದೊಳಗಿನ ಫೈಟಿಕ್ ಆಮ್ಲದ ಪ್ರಮಾಣವನ್ನು ನೆನೆಸಿದ ಶೇಂಗಾ ಕಡಿಮೆ ಮಾಡಿರಿ ಜೀರ್ಣಕ್ರಿಯೆನ ಬಲಪಡಿಸ್ತದೆ ರೀ. ಮತ್ತು ಸ್ನಾಯುಗಳನ್ನ ಬಲಪಡಿಸ್ತದೆ ರೀ. ಇದರಿಂದ ಮಂಡಿ ನೋವು, ಬೆನ್ನು ನೋವು ಅದು ಬರೋದಿಲ್ಲ ರೀ. ಶೇಂಗಾದೊಳಗೆ ವಿಟಮಿನ್ ಎ, B1, B3, ಪ್ರೋಟೀನ, ಕ್ಯಾಲ್ಸಿಯಮ್ಮ ಮತ್ತು ಆರೋಗ್ಯಕರ ಕೊಬ್ಬುಗಳನ್ನ ಜಾಸ್ತಿ ಮಾಡುವಂಥ ಶಕ್ತಿ ಇರ್ತದೆ ರೀ.
ಅದಕ್ಕೆ ಪ್ರತಿದಿನ ನಾವು ನೆನಗಿಸಿದ ಶೇಂಗಾ ಕಾಳನ್ನ ತಿಂದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ. ನೋಡಿರಿ ನಾನಿಲ್ಲಿ ಶೇಂಗಾ ಕಾಳು ಈ ರೀತಿ ಉದುರಾಗೆ ಹಿಟ್ಟನ್ನ ಹಚ್ಚೇನಿ ರೀ. ಇನ್ನೊಂದು ಸ್ವಲ್ಪ ಒಣ ಹಿಟ್ಟು ಹಾಕಿನ ನಾನು ಬಾಣಲಿ ಒಳಗೆ ಬಿಡ್ತೀನಿ ರೀ. ಈಗ ಒಂದು ಸ್ವಲ್ಪ ಹಿಟ್ಟು ಉಪ್ಪು ಖಾರ ಕೂಡ್ಲಂದು ಸ್ವಲ್ಪ ನೀರು ಜಾಸ್ತಿ ಹಾಕೀನಿ ರೀ. ಜಾಸ್ತಿ ತಿಳುವು ಮಾಡ್ಕೊಕ್ಕೆ ಹೋಗ್ಬೇಡ್ರಿ, ಬಾಣಲಿ ಒಳಗೆ ಬಿಡಕ್ಕೆ ಬರೋದಿಲ್ಲ ರೀ, ಎಲ್ಲ ಒಂದಕ್ಕೊಂದು ಕೂಡ್ತಾವ್ರಿ. ಎಷ್ಟು ಹಿಟ್ಟು ಜಾಸ್ತಿ ಇರ್ತದಲ್ರಿ, ನೀರು ಕಡಿಮೆ ಇರ್ತದಲ್ರಿ, ಅಷ್ಟು ಶೇಂಗಾ ಕಾಳು ಒಂದೊಂದು ಬರ್ತಾವ್ರಿ. ನಾವು ಪ್ರತಿದಿನ ಮಕ್ಕಳಿಗೆ ನೆನೆಸಿ ಶೇಂಗಾ ಕಾಳನ್ನ ಕೊಡ್ತಾ ಬಂದು ಅಂದರೆ ಮಕ್ಕಳು ಓದ್ತಿಲ್ಲ, ಮಕ್ಕಳು ಬರಿತಿಲ್ಲ ಅಂತಿರ್ತವೆ ರೀ. ಯಾವಾಗ ನೋಡ್ತೀವಿ ಅವಾಗ ಅವ್ರ ನೆನಪಿನ ಶಕ್ತಿ ಜಾಸ್ತಿ ಆಕೈತಂದ್ರೆ ಅವರು ಎಕ್ಸಾಮ್ದಾಗೂ ರಿಸಲ್ಟ್ನು ಚೆನ್ನಾಗಿ ತೆಗಿತಾರೆ ರೀ. ನೆನೆಸಿದ ಶೇಂಗಾ ಕಾಳನ್ನ ಆರೋಗ್ಯಕ್ಕೂ ತುಂಬ ಬೆನಿಫಿಟ್ ಇದಾವೆ ರೀ. ಈ ರೀತಿ ಯಾವಾಗಲಾದರೂ ಒಂದು ಮಾಡಿಕೊಡ್ರಿ ಸ್ನ್ಯಾಕ್ಸ್ ಮಕ್ಕಳಿಗೆ. ಎಣ್ಣೆಲಿ ಕರಿದ ಪದಾರ್ಥ ಮಕ್ಕಳಿಗೆ ಜಾಸ್ತಿ ಕೊಡಕ್ಕೆ ಹೋಗ್ಬೇಡ್ರಿ. ನೋಡಿರಿ ಏನು ಕಾದೈತಿ, ಇವಾಗ ನಾವು ಶೇಂಗಾ ಕಾಳು ಅದ್ರೊಳಗೆ ಹಾಕೊಂಡು ಬರ್ರಿ. ಸ್ವಲ್ಪ ಉದುರನ್ನು ಹಿಟ್ಟು ಹಚ್ಕೊಂಡು ಒಂದೊಂದು ಕಾಳು ಬಿಡತ್ತೀನಿ ನೋಡಿರಿ ನಾನು. ಅಷ್ಟು ಒಮ್ಗೆ ಬಿಡಬೇಡ್ರಿ, ಕಂಡು ಅಕ್ಕವ ಒಂದಕ್ಕೊಂದು ಅಂಟ್ಕೋತಾವ. ಈ ರೀತಿ ಒಂದೊಂದಾಗಿ ಬಿಟ್ರೆ ಶೇಂಗಾ ಕಾಳು ಚೆನ್ನಾಗಿ ಬರ್ತಾವೆ ರೀ. ಉರಿನ ಸ್ವಲ್ಪ ಮೀಡಿಯಮ್ ಇಡ್ರಿ, ಜಾಸ್ತಿ ಇಟ್ಟರೆ ಶೇಂಗಾ ಕಾಳು ಹೊಲ್ತಾವ್ರಿ. ಮೊದಲಿಗೆ ಹಾಕಿ ಶೇಂಗಾ ಕಾಳು ಹೊಲ್ತಾವ್ರಿ, ಆಮೇಲೆ ಹಾಕಿದ ಶೇಂಗಾ ಕಾಳು ಹಸಿ ಉಳಿತಾವ್ರಿ. ಮೀಡಿಯಮ್ ಇದ್ರೆ ಏನಾಗ್ತದೆ ಅಂದ್ರೆ ಒಂದಕ್ಕೊಂದು ಇದಾಗಲ್ರಿ. ಆಮೇಲೆ ಶೇಂಗಾ ಕಾಳು ಬಾಯಾಗ ಕರೆಕ್ಟ್ ಬರ್ತಾವ್ರಿ, ಕಟ್ ಅಂತಾವ್ರಿ. ನೋಡಿರಿ ಈ ರೀತಿ ಒಂದೊಂದಾಗೆ ನಾನು ಎಣ್ಣೆ ಒಳಗೆ ಬಿಡತ್ತೇನೆ ರೀ. ಹೊರಗಡೆ ತೊಗೊಳಕ್ಕೆ ಹೋದ್ರೆ ಜಾಸ್ತಿ ರೇಟ್ ಇರ್ತದೆ ರೀ, ಕಮ್ಮಿ ಶೇಂಗಾ ಕಾಳು ಬರ್ತಾವೆ ರೀ. ಅದನ್ನು ನಾವು ಮನೆಯಲ್ಲೇ ನಮ್ಮ ಹೊಲದಲ್ಲಿ ಬಂದಂಥ ಶೇಂಗಾ ಕಾಳನ್ನ ನಾವೇ ಮಾಡಿ ಮಕ್ಕಳಿಗೆ ಕೊಟ್ರೆ ಆಗೋ ಆನಂದ ಹೇಳ್ತಿರೋದ್ರಿ. ಮಕ್ಕಳಿಗೂ ಖುಷಿ ಆಗ್ತದ್ರಿ ಈ ರೀತಿ ಮನೆಯೊಳಗೆ ಮಾಡಿಕೊಟ್ರೆ. ನೋಡಿರಿ ನಾನು ಒಂದೊಂದಾಗಿ ಬಿಡತ್ತೇನೆ ರೀ. ನೋಡಿರಿ ಅಷ್ಟು ಬಿಟ್ಟ ನಂತರ ಈ ರೀತಿ ಬಂದು ರೀ. ಇದನ್ನು ಫುಡ್ ಕಲರ್ ಹಾಕಿದ್ದಕ್ಕೆ ಕೆಂಪು ಕಲರ್ ಬಂದವ್ರಿ. ವಿಡಿಯೋದಾಗ ಸ್ವಲ್ಪ ಲೈಟ್ ಬೆಳಕು ಜಾಸ್ತಿ ಇದ್ದಕ್ಕೆ ಈ ರೀತಿ ಕಾಣತ್ತಾವ್ರಿ. ಕೆಂಪು ಕಲರ್ ಬಂದವ್ರಿ ಶೇಂಗಾ ಕಾಳು. ನೋಡಿರಿ ಕೆಳಗೆ ಮ್ಯಾಲೆ ಹಾಕಿದ ನಂತರ ಕೆಳಗೆ ಮ್ಯಾಲೆ ಮಾಡಿರಿ. ಕೆಳಗಡೆ ಶೇಂಗಾ ಕಾಳು ಹೊತ್ತಾವ್ರಿ, ಇಲ್ಲರ ಮೇಲ್ಗಡೆ ಶೇಂಗಾ ಕಾಳು ಹಸಿನ ಉಳಿತಾವ್ರಿ. ಈ ರೀತಿ ಆಗಾಗ ಮಾಡ್ಕೊತಿದ್ರೆ ಕರೆಕ್ಟಾಗಿ ಬರ್ತಾವ್ರಿ. ನೋಡಿರಿ ನೀವು ಮನ್ಯಾಗ ಟ್ರೈ ಮಾಡಿರಿ. ನೀವು ಮಾಡಿ ಶೇಂಗಾ ಕಾಳು ಯಾವ ರೀತಿ ಬಂದು ಅಂಥೇಳಿ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಾ ಇನ್ನಷ್ಟು ಆರೋಗ್ಯಕರವಾದಂಥ ಅಡುಗೆಗಳನ್ನು ಮಾಡಿ ಹಾಕ್ಲಿಕ್ಕೆ ನಮ್ಗೆ ಪ್ರೋತ್ಸಾಹವನ್ನು ನೀಡಿರಿ. ನೋಡಿರಿ ಈ ರೀತಿ ನಮ್ಮ ಶೇಂಗಾ ಕಾಳು ಬಂದು ರೀ. ಮತ್ತು ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಹಿಟ್ಟು ಹಚ್ಚಿ ಶೇಂಗಾ ಕಾಳು ಯಾವ ರೀತಿ ಮಾಡ್ತೀರ ಅನ್ನೋದನ್ನ ತಿಳಿಸ್ರಿ. ಧನ್ಯವಾದಗಳು ರೀ.